ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಹಸ್ಬೆಂಡ್ ಆರ್ ವೈಫ್, ನಿಮ್ಮ ಗಂಡ ಅಥವಾ ಹೆಂಡತಿ ನಿಮ್ಮ ಮಾತೇ ಕೇಳ್ತಾ ಇಲ್ಲ, ಯಾವುದೇ ಕಾರಣಕ್ಕೂ ಮಾತು ಕೇಳ್ತಿಲ್ಲ, ಅವರ ಒಂದು ರೂಟಲ್ಲೇ ಅವ್ರು ಇದ್ದಾರೆ. ನೀವು ರೈಟ್ ಟ್ರ್ಯಾಕಿಗೆ ಕರ್ಕೊಂಡು ಬರ್ಬೇಕಂತ ನೀವು ಪ್ರಯತ್ನ ಮಾಡ್ತೀರಾ, ಬಟ್ ಅವ್ರು ಯಾವುದೇ ಕಾರಣಕ್ಕೆ ಬರ್ತಾ ಇಲ್ಲ ಅಂದ್ರೆ ಸೊ ಏನ್ ಮಾಡ್ಬೇಕು? ವೆರಿ ಇಂಪಾರ್ಟೆಂಟ್. ಈ 4 ಟಿಪ್ಸ್ ನ ಶೇರ್ ಮಾಡ್ತೀನಿ. ಈ 4 ಟಿಪ್ಸ್ ಮೇಲೆ ಫೋಕಸ್ ಮಾಡಿ ನೀವು ಆ ಟಿಪ್ಸ್ ಮೇಲೆ ಫಾಲೋ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ನಿಮ್ಮ ಫ್ಯಾಮಿಲಿ ಸರಿ ಆಗೋದ್ರ ಜೊತೆಗೆ ನಿಮ್ಮ ಮೈಂಡ್, ನಿಮ್ಮ ಮೆಂಟಾಲಿಟಿ, ನಿಮ್ಮ ಖುಷಿ, ನೀವ್ ಹೇಗ್ ಬದುಕಬೇಕು ಅನ್ನೋದು ತಿಳಿತಾ ಹೋಗ್ತೀರಾ. ಸೊ ಏನೆಲ್ಲ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ವಿಡಿಯೋಗಳು ಸಿಗುತ್ತೆ, ತುಂಬಾ ವಿಡಿಯೋಗಳು ಸಿಗುತ್ತೆ ನಿಮ್ಗೆ. ನೋಡಿದ್ಮೇಲೆ ಪಾಯಿಂಟ್ ಯಾವ್ದು ಇಷ್ಟ ಆಯ್ತು, ಯಾವ್ದು ಎಕ್ಸಾಕ್ಟ್ಲಿ ನಿಮ್ಗೆ ರೈಟ್ ಅನಿಸ್ತು, ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಕೌನ್ಸಿಲಿಂಗ್ಗೆ ಲೈಕ್ ಎಲ್ಲೂ ಕೂಡ ಟೆಲಿಕಾಸ್ಟ್ ಮಾಡಲ್ಲ, ಪರ್ಸನಲ್ ಕೌನ್ಸಿಲ್ ತಗೊಳ್ತೀವಿ, ಬಟ್ ಫೀಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತಗೋಬೇಕಾಗತ್ತೆ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ. ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್. ಬದಲಾಗದೇ ಇರತಕ್ಕಂತ ನಡವಳಿಕೆನ, ಅದು ಏನಿದ್ದಾರೆ ಅದನ್ನ ಇರೋ ಹಾಗೆ ಒಪ್ಕೊಳ್ಳಿ. ಅಗೇನ್ ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಹಿಮ್ ಏನು ಬದಲಾಗ್ತಾನೆ ಅನ್ನೋದು ಎಕ್ಸ್ಪೆಕ್ಟೇಷನ್ ಬೇಡವೇ ಬೇಡ. ಬಟ್ ಹಸ್ಬೆಂಡ್ ಇಂದ ಒಪ್ಕೊಬೇಕು, ನಿಜ. ಲೈಕ್ ಹಸ್ಬೆಂಡ್ ಇಂದ ಆ ಒಂದು ಎಕ್ಸ್ಪೆಕ್ಟೇಷನ್ ಇರಬೇಕು. ಬಟ್ ಯಾವಾಗ ಅವರ ನೇಚರ್ ತುಂಬಾ ಸಲ ಸ್ಟಡಿ ಮಾಡಿದ್ರು ಸ್ಟಿಲ್ ಆ ಮನುಷ್ಯ ಬದಲಾಗ್ತಿಲ್ಲ ಅಂತ ನಿಮ್ಗೆ ಗೊತ್ತಾಗತ್ತಲ್ಲ, ಅವಾಗ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಿಗೆ ಹರ್ಟ್ ಆಗತ್ತೆ, ನಿಮ್ಮ ಭಾವನೆಗಳಿಗೆ ಹರ್ಟ್ ಆಗತ್ತೆ. ಎಮೋಷನಲಿ ನೀವು ವೀಕ್ ಆಗ್ತಾ ಹೋಗ್ತೀವಿ. ಎಮೋಷನಲಿ ಪಕ್ಕದ ಮನೆಯವರಿಗೂ ಯಾರಿಗೂ ಕಂಪ್ಯಾರಿಸನ್ ಮಾಡ್ತೀರಿ. ನನ್ ಗಂಡ ಯಾಕೆ ಹಿಂಗಿದ್ದಾರೆ, ನನ್ನ ಹೆಂಡತಿ ಯಾಕೆ ಹಿಂಗಿದ್ದಾರೆ, ಅವ್ರಿಗೆ ಚೆನ್ನಾಗಿರ್ಬೇಕಾದ್ರೆ ನಾವ್ಯಾಕೆ ಹಿಂಗ್ ವೀಕ್ ಆಗಿದೀವಿ ಅನ್ನೋ ಫೀಲ್ ಬರುತ್ತೆ. ಸೊ ಆ ಕಾರಣಕ್ಕೆ ಹೇಳ್ತಿದ್ದೀನಿ, ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಹಿಮ್. ಸುಮ್ಮನೆ ಆಗ್ಬಿಡಿ ಅಷ್ಟೇನೆ. ಅದನ್ನ ಒಪ್ಕೊಳ್ಳಿ. ಅವನಿಗೆ ಯಾವುದೇ ಕಾರಣಕ್ಕೂ ಆ ಮನುಷ್ಯ ಅಥವಾ ಅವಳು ಬದಲಾಗಲ್ಲ, ಹೀಗೆ ಇರ್ತಾರೆ ಅನ್ನೋ ಒಂದು ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಅದು ಒಪ್ಕೊಂಡ್ರೆ ನೀವು 10% ಗೆದ್ದ ಹಾಗೆ ಲೈಫಲ್ಲಿ. ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂದ್ರೆ, ಸೆಲ್ಫ್ ರೆಸ್ಪೆಕ್ಟ್ ಎಲ್ರಿಗೂ ಇರುತ್ತೆ, ಅದನ್ನ ಕಾಯ್ಕೊಳ್ಬೇಕಾಗತ್ತೆ. ಸೆಲ್ಫ್ ರೆಸ್ಪೆಕ್ಟ್ ನ ಸಾಯಿಸ್ಕೊಂಡ್ರೆ ನೀವು ಈ ಭೂಮಿ ಮೇಲೆ ಎಲ್ಲೇ ಇರಿ, ಸೆಲ್ಫ್ ರೆಸ್ಪೆಕ್ಟ್ ನ ಸಾಯಿಸ್ಕೊಂಡ್ರೆ ಇದು ಸತ್ತಾಗೆ ಲೈಫ್ ಅಲ್ಲಿ. ನನ್ನ ಪ್ರಕಾರ ಅದು ತುಂಬಾ ಮುಖ್ಯ ಪ್ರತಿಯೊಬ್ಬ ಮನುಷ್ಯನಿಗೆ. ಸೆಲ್ಫ್ ರೆಸ್ಪೆಕ್ಟ್ ನ ಕಾಯ್ಕೋಬೇಕು ಅಂದ್ರೆ ಪದೇ ಪದೇ ಫೋನ್ ಮಾಡೋದು, ಪದೇ ಪದೇ ಮಾತಾಡ್ಸೋದು, ಪದೇ ಪದೇ ಮೇಲೆ ಬಿದ್ದೆ ಹೋಗ್ಬೇಡಿ. ಹಂಗಂದ್ರೆ ಬಿಟ್ಟೇ ಹೋಗ್ಬಿಡಿ, ಗಂಡ ಹೆಂಡತಿ ದೂರ ಆಗಿ ಅಂತ ಹೇಳ್ತಿಲ್ಲ ನಾನು. ಅವ್ರಿಗೆ ಅರ್ಥ ಆಗ್ಬೇಕು ನಿಮ್ ವ್ಯಾಲ್ಯೂಸ್ ಅಂದ್ರೆ. ಅವ್ರ ಜೊತೆಗೆ ಇದ್ಕೊಂಡು ಜಸ್ಟ್ ಆಕ್ಟ್ ಮಾಡಿ, ಅವ್ರು ಸರಿ ಹೋಗ್ಬೇಕಲ್ಲ. ನಾ ಎಲ್ರಿಗೂ ಹೇಳ್ತಿಲ್ಲ, ಸರಿ ಇದ್ದ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಸೂಪರ್ ಫ್ಯಾಂಟಾಸ್ಟಿಕ್. ನಾವು ಬುದ್ಧಿವಂತ ವ್ಯಕ್ತಿಗಳು, ಬುದ್ಧಿವಂತ ಮನುಷ್ಯರು ಅಂದ್ಮೇಲೆ ಬುದ್ಧಿವಂತರು ಕರೆಕ್ಟ್ ಆಗಿ ವಿಡಿಯೋ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಿದ್ದೀನಿ ನಾನು, ಕೆಲವರು ತುಂಬಾ ಕ್ರೂರವಾಗಿ ನಡ್ಕೊಳ್ತಾರೆ, ಅವ್ರಿಗೋಸ್ಕರ ಹೇಳ್ತಾ ಇರೋದು. ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಟು ಮೇಲೆ ಹೋದಾಗ ಮೇಲೆ ಹೋಗ್ತಾರೆ. ಯಾಕೆ ಸಂಸಾರ ಅಂದ್ರೆ ಇಬ್ರು ಈಕ್ವಾಲಿಟಿ ಇರಬೇಕು. ಮನಸ್ಥಿತಿ, ವಿಚಾರಗಳು ಎಲ್ಲಾರ್ದಿಂದ ಇಬ್ರದ್ದು ಸೇಮ್ ಇರ್ಬೇಕು, ಆವಾಗ ಸಂಸಾರ. ಸೊ ನೋ. ಸೊ ಹಂಗಿದ್ಮೇಲೆ ನಿಮ್ ಸೆಲ್ಫ್ ರೆಸ್ಪೆಕ್ಟ್ ಸಾಯಿಸ್ಕೊಂಡು, ತಪ್ಪು ಅವರೇ ಮಾಡಿದ್ರು ನೀವು ಸಾರಿ ಕೇಳ್ಕೊಂಡು ಹೋಗೋದು ನೆಸೆಸಿಟಿ ಇಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿ. ನಿಮ್ಮ ಆ ಸಂಸಾರದಲ್ಲೇ ನಿಮ್ಮ ಬದಲಾವಣೆಗಳ ಬಗ್ಗೆ, ಮಕ್ಕಳ ಬದಲಾವಣೆಗಳ ಬಗ್ಗೆ, ಅತ್ತೆ ಮಾವ ಇದ್ರೆ ಅಂಡ್ ಆ ಸಂಸಾರ ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಬಟ್ ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಬೇಡಿ. ಯೋಚನೆ ಮಾಡಿದ್ರೆ ಆಕ್ಟ್ ಅನಿಸ್ಬೇಕು, ಅದು ನಿಮಗೆ ಮಾತ್ರ ಗೊತ್ತಿರ್ಬೇಕು. ಅವ್ರ ಮುಂದೆ ವಾ ಅನ್ನೋ ತರ ಅನಿಸ್ಬೇಕು, ಹಂಗಿರ್ಬೇಕು. ಇದು ಬುದ್ಧಿವಂತಿಕೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನಿಮ್ಗೋಸ್ಕರ ಬದುಕಿ. ನೀವಲ್ಲಿ ಬದುಕಬೇಕಾದ್ರೆ ಓನ್ಲಿ ನಿಮ್ಗೋಸ್ಕರ. ಯಾವಾಗ ನಿಮ್ಗೋಸ್ಕರ ಅವ್ರು ಬದುಕ್ತಾರೆ, ಅವಾಗ ನೀವು ಅವ್ರಿಗೋಸ್ಕರ ಬದುಕಿ. ರೈಟ್? ಸಪೋಸ್ ಅವ್ರಿಗೋಸ್ಕರ ಬದುಕಿದ್ರು ಧರ್ಮ ಅದು. ಆದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಹೋಪ್ ಇಟ್ಕೋಬೇಡಿ. ಸರಿ ಹೋಗ್ಬಿಡ್ತಾರೆ, ಸರಿಪಡ್ಸಕ್ ಟ್ರೈ ಮಾಡಿ. ಬೇಕಾದ್ರೆ ನೀವು ಬುದ್ಧಿವಂತರು, ಸರಿಪಡ್ಸಕ್ ಎಲ್ಲ ಟ್ರೈ ಮಾಡಿ, ಒಂದು ಪ್ರಯತ್ನ ಇರಲಿ. ಆದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ದಿನ ಕೊರಗ್ಬೇಡಿ. ಸತ್ಯ ಒಪ್ಕೊಂಡಿದ್ದೀರ ತಾನೆ, ಅವ್ರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ, ಅವಳು ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಈ ಸತ್ಯ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ದುಡಿಮೆ ಸ್ಟಾರ್ಟ್ ಮಾಡಿ. ಅದೇ ಮನೇಲಿ ಹೊರಗಡೆ ಹೋಗಿ ದುಡಿರಿ ಅಂತ ಹೇಳ್ತಿಲ್ಲ. ಆನ್ಲೈನ್ ಸ್ಟಾರ್ಟ್ ಆಗಿದೆ, ಇ ಕಾಮರ್ಸ್ಗಳು ಸ್ಟಾರ್ಟ್ ಆಗಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಶುರು ಆಗಿದೆ. ಬ್ಲೌಸ್, ಕುರಿ ಸಾಕಾಣಿಕೆಗಳು, ನಿಮಗೆ ಏನ್ ಇಂಟ್ರೆಸ್ಟ್ ಇದೆ, ಚಿತ್ರಕಲೆ, ಡ್ರಾಯಿಂಗ್, ಯೂಟ್ಯೂಬ್, ಏನ್ ಬೇಕಾದ್ರೂ ಮಾಡ್ಬೋದು. ಯೂಟ್ಯೂಬ್ ಅಲ್ಲಿ 1000 ಐಡಿಯಾ ಸಿಗುತ್ತೆ, ಅಲ್ಲೇ ಶುರು ಮಾಡಿ. ಬಿಕಾಸ್ ದಿಸ್ ಇಸ್ ಯುವರ್ ಲೈಫ್. ನಿಮ್ಮ ಲೈಫಿನ ಬಗ್ಗೆ ನೀವೆಷ್ಟು ಫೋಕಸ್ ಆಗಿರ್ತಾರೆ, ಐಡಿಯಾಗಳು 100 ಬರಕ್ ಶುರು ಆಗಲ್ಲ. ಫೋಕಸ್ ಇಲ್ಲ ಅಂದ್ರೆ ಐಡಿಯಾಗಳು ಬರೋಕ್ ಶುರು ಆಗಲ್ಲ. ಸೊ ಆ ಕಾರಣಕ್ಕೆ ನೀವು ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ಐ ಥಿಂಕ್ ಯು ಆರ್ ಎ ಲೂಸರ್. ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ಬಿಡಿ. ಅವ್ರ ಮೇಲೆ ಯಾಕೆ ಬ್ಲೇಮ್ ಮಾಡ್ತಾ ಕೂತೀರಾ? ಅವ್ನು ಸರಿ ಇಲ್ಲ, ಅವ್ನ್ ಹಂಗೆ ಹೋಗ್ಬಿಡ್ತಾನೆ, ಅವಳು ಹಂಗೆ ಹೋಗ್ಬಿಡ್ತಾಳೆ, ಅವ್ಳು ಸರಿ ಇಲ್ಲ, ನೀವು ಸರಿಯಾಗ್ಲಿ, ನೀವು ಸರಿಯಾಗಿ. ರೈಟ್? ನೀವು ಸರಿ ಆದ್ಮೇಲೆ ನಿಮ್ಮ ಬದುಕು, ನಿಮ್ಮ ವಿಚಾರ, ನಿಮ್ಮ ಖುಷಿ ಎಲ್ಲ ಸರಿ ಹೋಗ್ತಾ ಹೋಗುತ್ತೆ. ಐ ಥಿಂಕ್ ಸ್ಮಾಲ್ ಒಂದು ಲೈಕ್ 4 to 5 minutes ಒಳಗಡೆ ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡಿದೆ ಅಂತ ನನಗೊಂದು ಫೀಲ್ ಇದೆ. ನಿಮಗೂ ಎಸ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಖಾಲಿದೆ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.